ಏನು ಚೂರಿ ಅವ್ರು ಏನು BJP ಏನು ಹಿಡಿತೈತೆ ಹೇಳ್ರಿ. ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ರೀತಿ ಮಾಡಿದ್ರೆ ಏನು ಮಾಡಬೇಕಾಗ್ತದೆ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಗ್ಲಿ ಬಿಡ್ರಿ, ಕಾನ್ಷಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಷಿಯಸ್ ಇದೆ ಅಲ್ರಿ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನನಗೆ ತೋರಿಸ್ತಕ್ಕಂಥದ್ದು ಆಯಿತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗುತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು BJP ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ 158 160 ಸೀಟು BJP ಹಿನ್ನಡೆ ಇದೆ. ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% RJD ಬಂದಿದೆ, 25 ಸೀಟು. BJP ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ನಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗಲಿ, ಅವ್ನು ಪಾಸ್ವಾನ್ ಕ್ಯಾಂಡಿಡೇಟು. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತೈತೆ. ಯಾರು ಕೇಳಲ್ಲನ್ರಿ ಇವೆಲ್ಲ? ನಾವು ಈ BJP ಯಾರು ನೀವು ಕೇಳಲ್ವಾ? ಕೇಳ್ರಿ, ಹೋಗಿದ್ದಾನೆ ಹೆಂಗ್ರಿ ಆಯಿತು ಅಂದರೆ ಏನು ಅರ್ಥ? 134 ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತೊಗೊತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ. 5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಅದು? ನಾವು ಪರ್ಸೆಂಟೇಜ್ ವೋಟ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ನಾವು ಕೇಳ್ತಿರೋದು. ನೀವು ಅವನಿಗೆ ಕೇಳಬೇಕೀಗ, ನಮ್ಮನ್ನು ಕೇಳೋದಲ್ಲ. 134 ಸೀಟ್ನಾಗ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಯೂಶಲಿ ಏನಾಗುತ್ತೆ, ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂತಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗೆ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ. ದಿನ ಅಲ್ಲಿ ನನಗೆ ಫೋನ್ ಮಾಡಿ, ಯಲ್ಲಪ್ಪ ಹೆಗಡೆ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರು ಫೋನ್ ಮಾಡಿ ಅಲ್ಲಿ ನಡೆದಂಥ ಘಟನೆಯ ಸಂಪೂರ್ಣ ವಿವರವನ್ನು ಸಲ್ಲಿಸಿದ್ರು. ಜೊತೆಗೆ ನಿಮ್ಮ ಹೆಸರು ಕೂಡ ಅದರೊಳಗೆ ದಾಖಲಾಗೈತಿ, ಒಂದು FIR ಆಗೈತಿ ಅಂತ ಹೇಳಿದ್ರು. ನಾನು ವಿಚಾರ ಮಾಡಿದೆ, ಇಲ್ಲಿ ನಾವಿದ್ದಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ. ನಾವು ಅಲ್ಲಿ 8ನೇ ತಾರೀಕಿನ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಬಂದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ದಾಟಿ ಕಾಶಿ ಒಳಗೆ ಬಂದು 12ನೇ ತಾರೀಕಿನ ದಿವಸ ನಾವಲ್ಲಿ ವಸತಿ ಇದ್ದೀವಿ. ಅಲ್ಲಿ ವಸತಿ ಇದ್ದಂಥ ಸಂದರ್ಭದೊಳಗೆ ನಮಗೆ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲಿಲ್ಲ. ನಿನ್ನಿನ ದಿನ ಅವ್ರು ಹೇಳಿದಾಗ ವಿಷಯ ಗೊತ್ತಾಯ್ತು, ಅಲ್ಲಿ FIR ಆಗೈತೆ ಅಂತೇಳಿ. ಆ FIR ಒಳಗೆ ಏನು ದಾಖಲಾಗೈತೆ ಅಂದ್ರೆ ನಾವು ಕಲ್ಲು ಹೋಗಿದ್ದೀವಿ, ಗಲಾಟೆ ಮಾಡಿದ್ದೀವಿ, ಬೆಂಕಿ ಹಚ್ಚಿದ್ವಿ ಅಂತೇಳಿ ಅನೇಕ ವಿಷಯಗಳನ್ನು ಹಾಕಿ ಅಲ್ಲಿ ಯರದಾಳದ PSI ಆದಂಥ PSI ಶಿವಾನಂದನ್ ಅವರು ನಮ್ಮ ಮೇಲೆ ಒಂದು FIR ದೂರು ಸಲ್ಲಿಸ್ಯಾರ ಮಾಲಿಂಗಪುರ ಸ್ಟೇಷನ್ ಒಳಗೆ. ಅಲ್ಲಿ ಸತ್ತಿಗಿದೆ ಅನ್ನೋದು PSI ಅವ್ರದ್ದು, ಅದನ್ನು ಸ್ವೀಕಾರ ಮಾಡ್ಕೊಂಡಾರ. ಅದ್ರೊಳಗೆ ಬನಟ್ಟಿ CPI ಅವ್ರಿಗೆ ಕಲ್ಲು ಬಿದ್ದೈತಿ. ಹೊಳ್ಳಿ ಒಬ್ಬ ಪೊಲೀಸ್ ಪೇದೆಗೂ ಕಲ್ಲು ಬಿದ್ದು ಪೆಟ್ಟ ಗಾಯ ಆಗೈತಿ, ಕುತ್ತಿಗೆ ಅಂತೇಳಿ. ಅವ್ರಿಗೆ ಬೆನ್ನಿಗೆ ಗಾಯ ಆಗೈತಿ. ಇನ್ನೊಬ್ಬ ನಮ್ಮ ಪೊಲೀಸ್ ಉಪ ವರಿಷ್ಠಾಧಿಕಾರಿಗಳಿಗೂ ಕೂಡ ಖಾಲಿ ಗಾಯ ಆಗೈತಿ ಅಂತ ಹೇಳಿ ಸುದ್ದಿ ಬಂತು. ಅಂಥ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಆಗಲಿ ಹೋರಾಟಗಾರರಲ್ಲಿ ಯಾರು ಮಾಡೋದಿಲ್ಲ. ಅದನ್ನು ಯಾರು ಮಾಡಿದಾರಲ್ಲ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅದನ್ನು ತನಿಖೆಯನ್ನು ಮಾಡಬೇಕು. ಶಾಂತಿಯುತವಾಗಿ ಗಾಂಧಿ ಮಾರ್ಗದ ಚಳವಳಿಗಳನ್ನು ಮಾಡ್ಕೊತ ಬಂದೀವಿ. ಆ ಉದ್ದೇಶಕ್ಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸುಖಾಸುಮ್ಮನೆಯಾಗಿ ಪರಿಶೀಲನೆ ಇಲ್ಲದನ ಹೆಸರುಗಳನ್ನು ದಾಖಲೆ ಮಾಡುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆಗೆ ನಾವು ಒತ್ತಾಯಪಡಿಸ್ತೀವಿ.